ಮೊದಲು ಒಂದು ತಟ್ಟೆ ತೊಗೊಳ್ಳಿ. ನಿಮ್ಮ ಹತ್ರ ತಾಮ್ರದ್ದು ಅಥವಾ ಬೆಳ್ಳಿದು ಯಾವುದೇ ಇದ್ರೂ ಪರವಾಗಿಲ್ಲ. ತಟ್ಟೆನ ತೊಳೆದು 4 ಕಡೆಗೂ ಅರಿಶಿನ ಕುಂಕುಮ ಇಟ್ಟು, ಈಗ ಅದರ ಮಧ್ಯದಲ್ಲಿ ಅರಿಶಿನ ಕುಂಕುಮ, ಅಕ್ಷತೆ, ಹಾಗೆ ಜಾವದು ಪೌಡರ್, ಹಾಗೆ ಒಂದು ಸ್ವಲ್ಪ ಕುಬೇರ ಕುಂಕುಮನೂ ಹಾಕಬೇಕು. ಹಾಕಿಬಿಟ್ಟು ಈ ತಟ್ಟೆನ ರೆಡಿ ಮಾಡ್ಕೊಬೇಕು. ಅರಿಶಿನ ಕುಂಕುಮ, ಜಾವದು ಪೌಡರ್, ಕುಬೇರ ಕುಂಕುಮ ಇದೆಲ್ಲ ತುಂಬಾ ಮುಖ್ಯವಾದಂಥ ವಸ್ತುಗಳು, ಮತ್ತು ಇದೆಲ್ಲ ತುಂಬ ಪಾಸಿಟಿವ್ ವೈಬ್ ಇರುವಂಥ ವಸ್ತುಗಳು. ಇದನ್ನು ಹಾಕೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಈಗ ಅದೆಲ್ಲ ಆದಮೇಲೆ ತಟ್ಟೆಗೆ ಕಾಯಿನ್ಗಳನ್ನ ಹಾಕ್ಕೋಬೇಕು. ನಿಮ್ಮ ಹತ್ರ ಇಂಥದ್ದೇ ಕಾಯಿನ್ ಹಾಕಬೇಕು ಅಂತ ಏನಿಲ್ಲ. 1 ರೂಪಾಯಿ, 2 ರೂಪಾಯಿ, 5 ರೂಪಾಯಿ, 10 ರೂಪಾಯಿ, ಗೋಲ್ಡ್ ಆದರೂ ಓಕೆ, ಅಥವಾ ಸಿಲ್ವರ್ ಅಥವಾ ಸ್ಟೀಲ್ ಯಾವ ಥರ ಆದ್ರೂ ಪರವಾಗಿಲ್ಲ. ತಟ್ಟೆ ತುಂಬ ಕಾಯಿನ್ಸ್ ಹಾಕ್ಕೊಳ್ಳಿ. ನನ್ನ ಹತ್ರ ಸದ್ಯಕ್ಕೆ ಇಷ್ಟೇ ಇದ್ದಿದ್ದು ಕಾಯಿನ್ಸು, ಸೊ ನಾನು ಅದನ್ನು ತಟ್ಟೆ ತುಂಬ ಹರಡ್ಕೋತಾ ಇದ್ದೀನಿ. ನೀವು ಇದಕ್ಕೆ ಎಷ್ಟು ಕಾಯಿನ್ ಆದರೂ ಹಾಕ್ಕೋಬೋದು. ಇಷ್ಟೇ ಹಾಕಬೇಕು ಅಷ್ಟೇ ಹಾಕಬೇಕು ಅಂತ ಏನೂ ಇಲ್ಲ. ಯಾವುದಾದ್ರೂ ಹಾಕ್ಕೋಬೋದು, ಎಷ್ಟಾದರೂ ಹಾಕ್ಕೋಬೋದು. ನೀವು ತಟ್ಟೆ ತುಂಬ ಹಾಕ್ಕೋತೀವಿ ಅಂದರೂ ಅದು ನಿಮ್ಮ ಇಷ್ಟ, ಹೇಗಾದರೂ ಹಾಕ್ಕೋಬೋದು. ತಟ್ಟೆಗೆ ಕಾಯಿನ್ ಹಾಕಿದ್ಮೇಲೆ ಕುಬೇರ ಕುಂಚಮ್ನ ತಗೊಳ್ಳಿ. ಕುಬೇರ ಕುಂಚಮ್ನ ಮೊದಲು ಹಾಲು ಮತ್ತು ನೀರಿನಿಂದ ನೀಟಾಗಿ ಕ್ಲೀನ್ ಮಾಡಿಕೊಂಡು ತೊಳೆದಿಟ್ಕೊಳ್ಳಿ. ಈಗ ಅದಕ್ಕೆ ಕುಬೇರ ಕುಂಚಮ್ ಒಳಗಡೆ ಮತ್ತು ಅದೇನೆ ಅರಿಶಿನ, ಕುಂಕುಮ, ಅಕ್ಷತೆ, ಜಾವದು ಪೌಡರ್, ಆಮೇಲೆ ಕುಬೇರ ಕುಂಕುಮ ಇದೆಲ್ಲನೂ ಹಾಕಿ, ಇದೆಲ್ಲ ಹಾಕಿದ್ಮೇಲೆ ಕುಬೇರ ಕುಂಚಮ್ನ ಆ ಪ್ಲೇಟ್ ಮೇಲ್ಗಡೆ ಇಡಿ. ಈಗ ಕುಂಚಮ್ ಒಳಗಡೆ ಅಕ್ಕಿನ ಸೇರಿಸಿ. ನಿಮ್ಮ ಹತ್ರ ಯಾವ ಅಕ್ಕಿ ಇದೆಯೋ ಅದನ್ನೇ ಯೂಸ್ ಮಾಡ್ಬೋದು. ಇದೇ ಬೇಕು ಅದೇ ಬೇಕು ಅಂತ ಏನೂ ರಿಸ್ಟ್ರಿಕ್ಷನ್ ಇಲ್ಲ. ಅಕ್ಕಿನ ಅರ್ಧದಷ್ಟು ಮಾತ್ರ ತುಂಬ್ಕೊಳ್ಳಿ. ಯಾಕೆ ಅಂದರೆ ಈಗ ಬೇರೆ ವಸ್ತುಗಳನ್ನ ಅದರೊಳಗಡೆ ಹಾಕಬೇಕು, ಅದಕ್ಕೆ ಜಾಗ ಬೇಕಾಗುತ್ತೆ. ಅರ್ಧದಷ್ಟು ಮಾತ್ರ ಹಾಕ್ಕೊಳ್ಳಿ, ತುಂಬ ಹಾಕೋಕ್ಕೆ ಹೋಗಬೇಡಿ. ಈಗ ಕುಂಚಮ್ನ ತಟ್ಟೆ ಒಳಗಡೆ ಇಟ್ಟು ಇದಕ್ಕೆ ಶ್ರೀಫಲ ಅಂದರೆ ತಾವರೆ ಹೂವಿನ ಬೀಜ, ಹಾಗೆ ಬಳೆಗಳು, ಕೆಂಪು ಬಳೆ ಮತ್ತು ಹಸಿರು ಬಳೆ ಎರಡನ್ನೂ ಹಾಕ್ಕೊಳ್ಳಿ. ಅದಾದಮೇಲೆ ಮೋತಿ ಶಂಕು ಚಕ್ರ ಅದನ್ನು ಹಾಕ್ಕೊಳ್ಳಿ. ಅದಾದಮೇಲೆ ಗೋಮತಿ ಚಕ್ರ, ಇದು ಲಕ್ಷ್ಮೀ ದೇವಿಗೆ ತುಂಬಾ ಇಷ್ಟ ಮತ್ತು ತುಂಬ ಶ್ರೇಷ್ಠ. ಇದು ಕವಡೆಗಳು, ಹಳದಿ ಕವಡೆ ಆದರೆ ಮಾತ್ರ ಅದು ಲಕ್ಷ್ಮೀ ಕವಡೆ, ಇಲ್ಲ ಅಂದರೆ ಬೇಡ. ಎಡಮುರಿ ಬಲಮುರಿ ಎರಡೂ ಒಂದೊಂದು ಹಾಕ್ಕೊಂಡ್ರೆ ಸಾಕು, ಜಾಸ್ತಿ ಏನು ತುಂಬಿಸ್ಕೋಬೇಡಿ. 2 ಬಿಳಿ ಗುಲಗಂಜಿ, 2 ಕೆಂಪು ಗುಲಗಂಜಿ, ಎಲ್ಲನೂ ಏನು ಹಾಕ್ಕೊಳ್ಳೋ ಅಗತ್ಯ ಇಲ್ಲ. 2 ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಇದು ಪೂಜೆಗೆ ಅಂತ ಹಾಕಿರೋದು ತಾವರೆ ಹೂವು, ಅದನ್ನು ಕೂಡ ಪ್ಯಾಕೆಟಲ್ಲೇ ಬರುತ್ತೆ, ಅದನ್ನು ಹಾಕ್ಕೊಳ್ಳಿ. ಇಷ್ಟೆಲ್ಲ ಆದಮೇಲೆ ಅಕ್ಕಿನ ಹಾಕಿ ಅದು ಕುಂಚಮ್ನ ತುಂಬ ತುಂಬಿಸ್ಕೊಳ್ಳಿ. ಇದಾದಮೇಲೆ ನನ್ನ ಹತ್ರ ಕುಬೇರ ಕಾಯಿನ್ ಇರಲಿಲ್ಲ, ಸೊ ಹಾಗಾಗಿ ನಾನು ಮಾಮೂಲಿ ಕಾಯಿನ್ ಇಟ್ಟಿದ್ದೀನಿ. ಕುಬೇರ ಕಾಯಿನ್ ಇದ್ದರೆ ಅದನ್ನು ಇಟ್ಕೊಳ್ಳಿ, ಅದು ತುಂಬಾ ಒಳ್ಳೆಯದು. ಅದಕ್ಕೂ ಸಹ ಇದೇ ಥರ ಅರಿಶಿನ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡ್ಕೊಳ್ಳಿ. ಅದ್ರ ಮೇಲೆ ಇವಾಗ ಅಕ್ಷತೆ, ಅರಿಶಿನ, ಕುಂಕುಮ ಮತ್ತು ಜಾವದು ಪೌಡರ್ ಮತ್ತು ಕುಬೇರ ಕುಂಕುಮ ಇಷ್ಟನ್ನು ಹಾಕಿ, ಅದ್ರ ಜೊತೆಗೆ ನಿಮ್ಮ ಹತ್ರ ಚಿನ್ನ, ಬೆಳ್ಳಿ, ಹವಳ, ಮುತ್ತು, ರತ್ನ ಈ ಥರ ಏನಿದೆಯೋ ಎಲ್ಲನೂ ಸಹ ಹಾಕ್ಬೋದು, ನಿಮ್ಮ ಇಷ್ಟ ಅದು. ಎಲ್ಲನೂ ಕೂಡ ಒಂದೊಂದು ಹಾಕಿದ್ರೆ ತುಂಬಾ ಒಳ್ಳೆಯದು. ಇದೆಲ್ಲ ಹಾಕೋದ್ರಿಂದ ಇದು ಸಮೃದ್ಧಿ ಆಗುತ್ತೆ, ಇದೆಲ್ಲ ದುಪ್ಪಟ್ಟಾಗುತ್ತೆ ಮನೆಯಲ್ಲಿ ಅಂತ ಹೇಳ್ತಾರೆ. ಹೂವಿಂದ ಅಲಂಕಾರ ಮಾಡ್ಕೊಳ್ಳಿ. ನಿಮಗೆ ಯಾವ ಥರ ಹೂ ಬೇಕೋ ಆ ಥರ ಅಲಂಕಾರ ಮಾಡ್ಕೋಬೋದು. ಇದೇ ಬೇಕು ಅದೇ ಬೇಕು ಅಂತ ಏನೂ ಇಲ್ಲ. ನಿಮ್ಗೆ ಹೇಗೆ ಬೇಕೋ ಯಾವ ಥರ ಇಷ್ಟ ಆಗುತ್ತೆ ಆ ಥರ ಅಲಂಕಾರ ಮಾಡ್ಕೋಬೋದು. ಇನ್ನು ಇದನ್ನು ಶುಕ್ರವಾರ ಮತ್ತು ಮಂಗಳವಾರ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಇದನ್ನು ಉತ್ತರ ದಿಕ್ಕಲ್ಲಿ ಇಡಬೇಕು. ಉತ್ತರ ದಿಕ್ಕಲ್ಲಿ ಇಡೋದಕ್ಕೆ ಜಾಗ ಇಲ್ಲ ಅಂತ ಅನ್ನೋದಾದರೆ ನೀವು ಪೂಜೆ ಮಾಡೋ ಜಾಗದಲ್ಲೇ ಇಟ್ಕೋಬಹುದು, ಏನು ತೊಂದರೆ ಇಲ್ಲ. ಆದರೆ ಆದಷ್ಟು ಕ್ಲೀನಾಗಿರೋಂಥ ಜಾಗದಲ್ಲಿ ಇಟ್ಕೊಳ್ಳಿ. ಇದ್ರ ಪಕ್ಕ ಧೂಳು ಗೀಳು ಆ ಥರ ಏನು ಬರದೇ ಇರೋ ಥರ ನೋಡ್ಕೊಳ್ಳಿ. ನೀವು ಇದನ್ನು ಎಷ್ಟು ಕ್ಲೀನಾಗಿ ಇಟ್ಕೋತೀರೋ ಅಷ್ಟು ನಿಮ್ಮ ಮನೆ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಆದಷ್ಟು ಅಡುಗೆ ಮನೆ, ಬೆಡ್ರೂಮು, ಬಚ್ಚಲ ಮನೆ ಈ ಥರ ಇದ್ರ ಹತ್ರನಲ್ಲಿ ಇಡೋದನ್ನು ತಪ್ಪಿಸ್ಕೊಳ್ಳಿ. ದೇವ್ರ ಮನೆಯಲ್ಲೇ ಇಡ್ತೀವಿ ಅಂದರೂ ಪರವಾಗಿಲ್ಲ, ದೇವ್ರ ಮನೆಯಲ್ಲೂ ಸಹ ಇಟ್ಕೊಂಡು ಪೂಜೆ ಮಾಡ್ಕೋಬಹುದು. ಇನ್ನು ಇದನ್ನು ಅಮಾವಾಸ್ಯೆ ಮತ್ತು ಹುಣ್ಣಿಮೆಯಲ್ಲಿ ಚೇಂಜ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಅಕ್ಕಿನ ಕೂಡ ವೇಸ್ಟ್ ಮಾಡಬೇಡಿ. ಹಸುಗೆ ಕೊಡಿ, ಇಲ್ಲ ಅಂದರೆ ಪಕ್ಷಿಗಳಿಗೆ ಕೊಡಿ, ಇಲ್ಲ ನೀವೇ ಏನಾದರೂ ಸಿಹಿ ಮಾಡಿಕೊಂಡು ಪ್ರಸಾದವಾಗಿ ಸಹ ಸೇವಿಸ್ಕೋಬಹುದು. ಮಂಗಳವಾರ ಮತ್ತು ಶುಕ್ರವಾರ ಇದ್ರ ಮುಂದೆ ದೀಪ ಹಚ್ಚಿ ಪೂಜೆ ಮಾಡ್ಕೋಬೋದು. ಇಲ್ಲ ಅಂದರೆ ಹಬ್ಬಗಳಲ್ಲಿ ಮಾತ್ರ ಯೂಸ್ ಮಾಡ್ತೀವಿ ಅಂದರೆ ಇದನ್ನು ಹಬ್ಬಗಳಲ್ಲಿ ಮಾತ್ರ ಯೂಸ್ ಮಾಡಿ ಮತ್ತು ಅದೇ ಥರ ತೊಳೆದು ಕ್ಲೀನ್ ಮಾಡಿ ಎತ್ತಿ ಇಟ್ಕೋಬಹುದು. ಈ ಕುಬೇರ ಕುಂಚಮ್ ಪ್ರಾಡಕ್ಟ್ ನಿಮಗೆ ಬೇಕು ಅಂತ ಅನ್ನೋದಾದರೆ ಕಮ್ಯುನಿಟಿ ಪೋಸ್ಟಲ್ಲಿ ಲಿಂಕ್ ಇದೆ, ಹೋಗಿ ಚೆಕ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ದರೆ ಅದನ್ನು ಕಮೆಂಟಲ್ಲಿ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇದೇ ಥರ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.